ಹರಿ ಇಂಟರ್ವ್ಯೂಗೆ ಹೋಗಿರ್ತಾನೆ, ಅಲ್ಲಿ ಏನಾಗಿರುತ್ತೋ, ಹೇಗೆ ಪ್ರಿಪೇರ್ ಆಗಿರ್ತಾನೋ. ಹಾಂ, ಫೋನ್ ಮಾಡ್ಕೊಳ್ಳೋಣ, ವಿಶ್ ಮಾಡೋಣ. ಹೈದರಾಬಾದಲ್ಲಿದ್ದೀನಿ. ಹೋಟ್ಲಲ್ಲಿದ್ದೀನಿ. ಹಾಂ ಬೇಬಿ. ಹರಿ, ಏನು ಮಾಡ್ತಿದ್ಯಾ? ಇಂಟರ್ವ್ಯೂ ಹೇಗಾಯಿತು? ಇದು ಕಂಪನಿ ಮುಂದೆನೇ ಇದ್ದೀನಿ, ಇನ್ನೇನು ಒಳಗೆ ಹೋಗ್ಬೇಕಷ್ಟೇ. ಓ, ಇನ್ನೂ ಒಳಗಡೆ ಹೋಗಿಲ್ವಾ? ಸರಿ, ನಾನು ನೋಡಬೇಕು ಅನ್ನಿಸ್ತಾ ಇದೆ. ವಿಡಿಯೋ ಕಾಲ್ ಮಾಡಲಾ? ಇಲ್ಲ, ಇಂಟರ್ವ್ಯೂಗೆ ಲೇಟ್ ಆಗ್ತಿದ್ಯಂತೆ, ಫೋನ್ ಮಾಡಿದ್ರು. ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಆಮೇಲೆ ಫೋನ್ ಮಾಡ್ತೀನಿ, ಓಕೆನಾ? ಸರಿ, ಆಯಿತು. ಆಲ್ ದಿ ಬೆಸ್ಟ್. ನೀನು ಇಂಟರ್ವ್ಯೂನಲ್ಲಿ ಏನು ಟೆನ್ಷನ್ ತೊಗೊಳ್ಬೇಡ, ಚೆನ್ನಾಗೇ ಅಟೆಂಡ್ ಮಾಡ್ತೀಯ, ಆಯಿತಾ? ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹೀಗೆ ಹೋಗ್ತೀನಿ, ಹೀಗೆ ಬರ್ತೀನಿ, ಇಂಟರ್ವ್ಯೂ ಮುಗಿಸ್ಕೋತೀನಿ, ಕೆಲಸ ಗಿಟ್ಟಿಸ್ಕೋತೀನಿ. ಓಕೆ, ಬಾಯ್. ಅಲ್ಲ, ವಿಡಿಯೋ ಕಾಲ್ ಯಾಕೆ ಬೇಡ ಅಂದ? ಇವನು ನಿಜವಾಗ್ಲೂ ಇಂಟರ್ವ್ಯೂಗೆ ಹೋಗಿದ್ದಾನೋ ಇಲ್ವೋ? ಬೇಡ, ಡಿಸ್ಟರ್ಬ್ ಯಾಕೆ ಮಾಡೋದು? ಅಯ್ಯಪ್ಪ, ಸದ್ಯ ಬಚಾವಾದೆ. ವಿಡಿಯೋ ಕಾಲ್ ಬೇರೆ ಮಾಡ್ತೀನಿ ಅಂತ ಹೇಳ್ದಪ್ಪ, ಗ್ರೇಟ್ ಎಸ್ಕೇಪು. ಅಲ್ಲ, ಮನೆಗೆ ಹೋದ್ಮೇಲೆ ಇದನ್ನು ಹೇಗಪ್ಪ ಮ್ಯಾನೇಜ್ ಮಾಡೋದು? ಹೋಗಿ ಬಂದಿದ್ದ ಖರ್ಚು, ಟಿಕೆಟು, ಅದು ಇದು ಅಂತೆಲ್ಲ ಲೆಕ್ಕ ಕೇಳ್ತಾಳೆ. ಏನು ಮಾಡೋದು? ಯಾವುದಕ್ಕೂ ಹೈದರಾಬಾದ್ಗೆ ಹೋಗಿ ಬರೋಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಲೆಕ್ಕ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಕೇಳಿದ ತಕ್ಷಣ ಪಟ 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 ಅಂತ ಹೇಳ್ಬಿಡ್ಬೇಕು. ನಾನು ನನ್ನ ತಗೊಂಡಂಗೆ ಫೋನ್ ಮಾಡಿದ್ದೀನಿ, ತೋಟದ ಮನೆ ಇರೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ಡ್ರೈವರಿಗೂ ಹೇಳಿದ್ದೀನಿ. ಅವಾಗ ಟೈಮ್ ನೋಡಿಕೊಂಡು ನಾನು ನಿಮ್ಗೆ ಫೋನ್ ಮಾಡ್ತಾ ಇರ್ತೀನಿ, ಹುಷಾರಾಗಿರು. ಸರಿ ವಿಶ್ವ, ಆದರೆ ನೀನು ಜಯಂತ್ ಅವ್ರನ್ನಂತೂ ನಂಬಕ್ಕೆ ಹೋಗಬೇಡ. ಅವ್ರು ಯಾವಾಗ ಏನು ಬೇಕಾದರೂ ಮಾಡ್ತಾರೆ. ನೀನು ಮೊದಲು ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ಬಿಡು. ಸರಿ, ಹಾಗೆ ಮಾಡ್ತೀನಿ, ನೀ ಹೊರಡು. ಬಾಯ್, ಹುಷಾರು. ಅಮ್ಮ, ಅಪ್ಪ, ಇನ್ನೂ ನೀವು ರೆಡಿ ಆಗಿಲ್ವಾ? ಬೇಗ ಬನ್ನಿ. ಬಂದೇ ಇರೋ. ಯಾಕೋ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಮಾಧಾನವಾಗಿ ಹೋಗ್ಬೇಕು. ಯಾಕೆ ಅರ್ಜೆಂಟು? ಅದು ಇನ್ನೇನು ರಾಹುಕಾಲ ಶುರು ಆಗ್ಬಿಡುತ್ತಲ್ಲಪ್ಪ, ಅದಕ್ಕೆ ಮುಂಚೆ ಹೊರಡೋಣ ಅಂತ. ಅಮ್ಮ, ತನು, ನೀವಿಬ್ರು ರೆಡಿ ಆಗಿಲ್ವಾ? ಬೇಗ ಬನ್ನಿ. ಹೆಣ್ಮಕ್ಳು ನಾವು ಹೇಳಿದ ಟೈಮೇ ರೆಡಿ ಆಗಿಬಿಟ್ರೆ ಪ್ರಪಂಚ ಮುಳುಗೆ ಹೋಗ್ಬಿಡುತ್ತೆ. ರೀ, ನೀವು ಶರ್ಟು ಪಂಚೆ ಹಾಕೊಂಡು ಬಂದು ನಿಂತ್ಬಿಡ್ತೀರಾ? ನೀವು ಒಂದ್ಸಲ ಸೀರೆ ಉಟ್ಕೊಂಡು ನೋಡಿ, ಆಗ ಗೊತ್ತಾಗುತ್ತೆ ಹೆಂಗಸರ ಕಷ್ಟ ಏನು ಅಂತ. ನೋಡಿದೆ ವಿಶ್ವ, ನಾವೇನಾದ್ರೂ ಹೇಳಿದ್ರೆ ಈ ಥರ ಮಾತಾಡ್ಬಿಡ್ತಾರೆ. ಅದಕ್ಕೆ ನಾನು ಈಗ ಒಂದು ಮಾತು ಆಡಲ್ಲ. ಅವ್ರು ರೆಡಿಯಾಗಿ ಎಷ್ಟೊತ್ತಾರು ಬರಲಿ, ನಾ ಕಾಯ್ತೀನಿ. ನೀವಿಬ್ರೇನೋ ಬಂದ್ರಿ, ತನು ಯಾಕೆ ಇನ್ನೂ ಬಂದಿಲ್ಲ? ತನು ಇನ್ನೂ ಎಷ್ಟೊತ್ತು? ಬೇಗ ಬಾ. 10 ನಿಮಿಷ, ಬಂದೆ. ನೋಡಪ್ಪ, ನೀನ್ ಮದುವೆ ಆಗೋ ಹುಡುಗಿ 10 ನಿಮಿಷ ಅಂತ ಹೇಳ್ತಿದ್ದಾಳೆ. ನೀನ್ ನೋಡಿದ್ರೆ ನಮ್ಮಿಬ್ಬರಿಗೂ ಅರ್ಜೆಂಟ್ ಮಾಡ್ತಾ ಇದೀಯಾ. ವಿಶ್ವ, ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ಏನಿಲ್ಲಪ್ಪ, ಅರ್ಚಕರು ಕಾಲ್ ಮಾಡಿದ್ರು, ಬೇಗ ಬನ್ನಿ, ಮೊದಲನೇ ಪೂಜೆ ನಿಮ್ಮದೇ ಮಾಡೋಣ ಅಂತ ಹೇಳಿದ್ರು. ಅದೆಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಟೆನ್ಷನ್ ಅಷ್ಟೇ. ಅಷ್ಟೇ ತಾನೇ. ಈಗ ನಾವು ಮನೆಯಿಂದ ಹೊರಟ್ರೆ ಇನ್ನು ಅರ್ಧ ಗಂಟೆಯಲ್ಲಿ ದೇವಸ್ಥಾನದಲ್ಲಿ ಇರ್ತೀವಿ, ಆಗೋಗುತ್ತಲ್ಲ. ರೀ, ಹೋಗ್ತಾ ಹೂವಿನ ಹಾರ, ಕಾಯಿ ತಗೋಬೇಕು. ನಾನು ರೆಡಿ. ವಿಶ್ವ, ಹೇಗೆ ಕಾಣ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ತ್ರಿಪುರ ಸುಂದರಿ. ನಡಿ, ಹೊರಡೋಣವಾ? ಅದ್ಯಾಕೋ ಮುಖ ಸೆಂಡ್ರಿಸ್ಕೊಂಡು ಹೇಳ್ತಿದ್ಯಾ? ಸ್ವಲ್ಪ ಹ್ಯಾಪಿಯಾಗಿ ಹೇಳ್ಬಾರ್ದಾ? ಸಖತ್ತಾಗಿ ಕಾಣಿಸ್ತಿದ್ಯಾ, ಹೊರಡೋಣವಾ? ಬಂದು ಡಿಸ್ಟರ್ಬ್ ಮಾಡ್ಬಿಟ್ನಾ? ಬಾಬಾ ಜೈನ್, ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದು. ಕ್ಷಮಿಸಿ. ಯಾಕಪ್ಪ, ಏನಾದರೂ ಕೆಲಸ ಇತ್ತಾ? ಆ ವಿಶ್ವ ಜೊತೆ ಸ್ವಲ್ಪ ಕೆಲಸ ಇತ್ತು.
ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಹೊತ್ತು ವಿಶ್ವರ್ನಲ್ಲೇ ಇರಿಸ್ಕೊಂಡು ಆಮೇಲೆ ಕಳಿಸ್ಕೊಡ್ಬೋದಾ? ಸದ್ಯ ಜಾನುನ ಇಲ್ಲಿಂದ ಕಳಿಸಿದ್ದು ಒಳ್ಳೇದೇ ಆಯಿತು. ಅಲ್ಲ ಅದೇನು ಅಂತ ನನಗೆ ಹೇಳಿದ್ರೆ ನಾನೇ ಮಾಡಿಕೊಡ್ತಿದ್ದೆ. ಅಲ್ಲ ಸರ್, ಅದು ಆಸ್ತಿ ಪೇಪರ್ಸ್ನ ಒಮ್ಮೆ ನೋಡಬೇಕಾಗಿತ್ತು, ಸರ್ವೆ ನಂಬರ್ ಕ್ಲಾರಿಫಿಕೇಷನ್ ಬೇಕಿತ್ತು. ಓಹ್, ಅಂಥ ತೊಂದರೆ ಏನಾಯಿತು? ಯಾರೋ ಪ್ರಾಪರ್ಟಿನಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಸರ್ವೆ ನಂಬರ್ ಸಿಕ್ಬಿಟ್ರೆ ಎಲ್ಲ ಅಲ್ಲೇ ಕ್ಲಾರಿಫೈ ಆಗಿಬಿಡುತ್ತಲ್ವಾ? ಹಾಗೆ ಇನ್ನೊಬ್ಬರ ಪ್ರಾಪರ್ಟಿನಲ್ಲಿ ಕಾಂಪೌಂಡ್ ಹಾಕೋದು ತಪ್ಪಲ್ವಾ ಸರ್? ಖಂಡಿತ ಹೌದು. ನಿಮ್ಮ ಆಸ್ತಿ ಅಂದಮೇಲೆ ಅದ್ರ ಮೇಲೆ ಬೇರೆ ಯಾರಿಗೂ ಹಕ್ಕಿಲ್ಲ. ಹೀಗೆ ಇನ್ನೊಬ್ಬರ ಆಸ್ತಿನ ಒತ್ತುವರೆ ಮಾಡೋದು ಸರಿ ಅಲ್ಲ ಅಲ್ವಾ? ಅಂಥವ್ರಿಗೆ ಶಿಕ್ಷೆ ಖಂಡಿತ ಆಗಬೇಕಲ್ವಾ? ಈ ವಿಷಯಕ್ಕೆ ನಾನೇ ನಿಮ್ಮ ಜೊತೆ ಬಂದರೆ ಸರಿ ಹೋಗುತ್ತೆ. ವಿಶ್ವಂಗೆ ಇವೆಲ್ಲ ಗೊತ್ತಾಗಲ್ಲ. ನಡ್ರಿ ಹೋಗೋಣ. ಅರೆ, ಇಷ್ಟು ಸಣ್ಣ ವಿಷಯಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೊತೀವಿ ಸರ್? ಆಲ್ಸೋ ಮಗ ಚಿಕ್ಕವನೇನಲ್ಲ, ಈಸ್ ಅ ಬ್ರೈಟ್ ಬಾಯ್ ಅಲ್ವಾ ವಿಶ್ವ? ನೀವೇ ಹೇಳ್ತಿರ್ತೀರಾ ಈಗಲೇ ಕೆಲಸ ಕಲ್ತ್ಕೊಂಡ್ರೆ ಮುಂದೆ ಜವಾಬ್ದಾರಿ ಬರುತ್ತೆ ಅಂತ. ಸೊ ಸಾರಿ ತನು, ಸ್ವಲ್ಪ ಹೊತ್ತು ವಿಶ್ವನ ಉಳಿಸ್ಕೊಂಡು ಕಳಿಸ್ಕೊಡ್ತೀನಿ. ಸರಿನಪ್ಪ ವಿಶ್ವ, ಇವ್ರ ಜೊತೆ ಹೋಗು. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡ. ಸರಿಯಪ್ಪ. ಹೋಗೋಣ, ಬೇಗ ಬಂದ್ಬಿಡ. ನಿಧಾನ ಹೋಗಿ. ಜಯಂತ್, ವಿಶ್ವನ ಜೊತೆ ನೀವು ದೇವಸ್ಥಾನಕ್ಕೆ ಬನ್ನಿ. ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ವಿಶ್ವ ಅವರೇ, ಆಸ್ತಿ ಪತ್ರ